ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ 545 ಸಿವಿಲ್ PSI ಏನೋ ಒಂದು ರಿಸಲ್ಟು ಮತ್ತಷ್ಟು ಡಿಲೇ ಆಗ್ತಾ ಇರೋದಕ್ಕೆ ಆ್ಯಂಡ್ KSP ಅದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೇಳ್ತಾ ಇರೋದಕ್ಕೆ ಬರೀ ನಾನ್ HK ವಿದ್ಯಾರ್ಥಿಗಳ ಹೋರಾಟ, ನಾನ್ HK ವಿದ್ಯಾರ್ಥಿಗಳೇ ಇದಕ್ಕೇನೋ ತಡೆ ಆಗ್ತಾ ಇದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೆಲವರಲ್ಲಿ ಇದೆಯಲ್ವಾ. ಸೊ ಅದಕ್ಕೆ ಇವತ್ತು ನಾನು ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ನಿನ್ನೆ ನಮಗೊಬ್ಬ ಮಹಾಜ್ಞಾನಿ ಕಮೆಂಟ್ ಮಾಡಿದ್ದ. ಸೊ ಆ ಮಹಾಜ್ಞಾನಿಗೆ ಒಂದು ಉತ್ತರವನ್ನು ಕೂಡ ಕೊಡಲೇಬೇಕು, ಇಲ್ಲ ಅಂದರೆ ಅದು ಅಷ್ಟು ಸಮಂಜಸ ಅನಿಸಲ್ಲ ಆ್ಯಂಡ್ ಅದರ ವಿವರಣೆ ಆತನಿಗೆ ತಲುಪಲ್ಲ. ಸೊ ಅದರ ಜೊತೆ ಆ ಉತ್ತರವನ್ನು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ನಿನ್ನೆ ಎಕ್ಸ್ಪ್ಲನೇಷನನ್ನು ನೀಡ್ತೀನಿ. ಮೊದಲನೇದಾಗಿ ಅದು ಏನು ಕಮೆಂಟ್ ಹಾಕಿದ್ದ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ, ನೋಡ್ಬೋದು ನೀವು. 2013ರಿಂದ ಏನೆಲ್ಲ ಇದೆ HK ರಿಸರ್ವೇಷನ್ ಅದ್ರ ಬಗ್ಗೆ ನಿಂಗೆ ಗೊತ್ತಿದೆಯಾ? ಆ್ಯಂಡ್ 2023 ಫೆಬ್ರವರಿ 1ರಂದು ಬಂದಿರುವಂಥ ಹೊಸ ಸರ್ಕ್ಯುಲರ್ ಈಗೇನು ಅಪ್ಲೈ ಮಾಡೋದಕ್ಕೆ ಹೊರಟಿದ್ದಾರೆ 545 ಸಿವಿಲ್ PSI ಆಯ್ಕೆ ಪಟ್ಟಿಗೆ. ಸೊ ಅದು ಸರಿ ಅಂತ ಕೋರ್ಟಿಂದ ಆಲ್ರೆಡಿ ಆರ್ಡರ್ ಕಾಪಿ ಕೂಡ ಬಂದಿದೆಯಂತೆ ಈತನಿಗೆ ಬಂದಿದೆಯೋ ಯಾರಿಗೆ ಬಂದಿದೆಯೋ ಗೊತ್ತಿಲ್ಲ. ಅದು ಸರಿ ಅಂತ ಕೋರ್ಟಿಂದ ಆರ್ಡರ್ ಕೂಡ ಬಂದಿದೆಯಂತೆ. ಸೊ ಈತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ಅದರ ಬಗ್ಗೆ ನಾನೊಂದು ಕ್ಲಾರಿಟಿ ಕೊಡ್ತೀನಿ. ಹಾಗೆ ಇಲ್ಲಿ ಈ ಒಂದು ಸರ್ಕ್ಯುಲರನ್ನು ಯಾಕೀಗ ಅಪ್ಲೈ ಮಾಡೋಕ್ಕೆ ಹೊರಟಿದ್ದಾರೆ, ಸೊ ಇದನ್ನು ಅಪ್ಲೈ ಮಾಡಿದರೆ ಏನೇನು ಡಿಸ್ಅಡ್ವಾಂಟೇಜ್ ಆಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಎವಿಡೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ 2020ರಲ್ಲಿ ಒಂದು ಸುತ್ತೋಲೆ ಇತ್ತು. ಫಸ್ಟ್ 371J ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ನೋಟಿಫಿಕೇಷನ್ ಆದಾಗ 3 ರೀತಿಯ ಆಯ್ಕೆಗಳನ್ನು ಆ ನೋಟಿಫಿಕೇಷನಲ್ಲಿ ಕೊಡ್ತಾಯಿದ್ರು. ಸೊ ಆ ಸುತ್ತೋಲೆಯಲ್ಲಿ ಏನು, ನಾವು ಸ್ಥಳೀಯ ವೃಂದಕ್ಕಾದರೂ ಸೇರ್ಬೋದು, ಹೆಚ್ಚು ಸ್ಕೋರ್ ಮಾಡಿದಾಗ, ಟಾಪ್ ಸ್ಕೋರ್ ಮಾಡಿದಾಗ HKಯಲ್ಲಿ ಇದ್ಕೊಂಡೇ ನಾವು ಟಾಪ್ ಸ್ಕೋರ್ ಮಾಡಿದ್ವಿ. ಸಪೋಸ್ ನಾವು ನಾನ್ HKಗೂ ಕೂಡ ಸೇರೋದಕ್ಕೆ ಇಷ್ಟಪಡ್ತೀವಿ ಲಿಸ್ಟ್ಗೆ ಅಂದರೆ ಅದು ಅವ್ರಿಗೆ ಆಯ್ಕೆ ಕೊಟ್ಟಿದ್ದರು. ಮೊದಲೇ ಆಯ್ಕೆ ಸಿಗ್ತಿತ್ತು, ಏನಂದರೆ ನಾವು ಸ್ಥಳೀಯ ವೃಂದವನ್ನಾದರೂ ಆಯ್ಕೆ ಮಾಡ್ಕೋಬೋದು, ಮಿಕ್ಕುಳಿದ ವೃಂದವನ್ನಾದರೂ ಆಯ್ಕೆ ಮಾಡ್ಬೋದು, ಅಥವಾ ಸ್ಥಳೀಯ ಅಥವಾ ಮಿಕ್ಕುಳಿದ ವೃಂದಕ್ಕೂ ಎರಡರಲ್ಲೂ ಯಾವುದಕ್ಕಾದರೂ ಒಂದಕ್ಕೆ ಆಯ್ಕೆ ಬಯಸ್ತೀನಿ, ಅಥವಾ ಎರಡಕ್ಕೂ ಸೇರಲ್ಲ. ಮೀನ್ಸ್ ಯಾವುದಕ್ಕೂ ಹೋಗಲ್ಲ, ನಾನು ಸ್ಥಳೀಯದರಲ್ಲಾದರೂ ಇರ್ತೀನಿ, ಮಿಕ್ಕುಳಿದ್ರಲ್ಲಾದರೂ ಇರ್ತೀನಿ, ಅಥವಾ ಎರಡರಲ್ಲಿ ಒಂದು ಅಥವಾ ಯಾವುದಕ್ಕೆ ಸೇರಲ್ಲ ಅನ್ನೋ ಒಂದು ಆಪ್ಷನ್ ಇತ್ತು. ಸೊ ಈಗ ಅಪ್ಲೈ ಮಾಡೋದಕ್ಕೆ ಹೊರಟಿದ್ದಾರಲ್ಲ ಸರ್ಕ್ಯುಲರು, ಅದರಲ್ಲಿ ಈ ಆಪ್ಷನ್ಗಳಿಲ್ಲ. ಬಲವಂತವಾಗಿ ಅವ್ರನ್ನ ಸ್ಥಳೀಯ ವೃಂದದಿಂದ ಮಿಕ್ಕುಳಿದ ವೃಂದಕ್ಕೆ ಟಾಪ್ ಸ್ಕೋರರ್ಗಳನ್ನ ತಂದು ಹಾಕ್ತಾರೆ. ಸೊ ಅದರಿಂದ ಒಂದು ಸ್ವಾರ್ಥದ ಉದ್ದೇಶ ಕೂಡ ಇದೆ. ಅದನ್ನು ನಾನು ಹೇಳೋಕ್ಕೆ ಹೋಗಲ್ಲ ಅದು ಯಾರು ಮಾಡ್ತಾಯಿದ್ದಾರೆ ಏನು ಅಂತ, ಬಟ್ ಅದು ಮಾಡ್ತಾಯಿದ್ದಾರೆ, ಅದಂತೂ ಸತ್ಯ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಈಗ ಬಂದಿರೋ ಈ ಹೊಸ ಸರ್ಕ್ಯುಲರನ್ನು KAT ನ್ಯಾಯಾಲಯ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ನ್ಯಾಯಾಲಯ ಸಂವಿಧಾನಬದ್ಧವಾಗಿ ಇಲ್ಲ ಅಂದರೆ ಏನು 371J ರಿಸರ್ವೇಷನ್ ಅಕಾರ್ಡಿಂಗ್ ಇತ್ತಲ್ವ ಅದರ ಪ್ರಕಾರ ಈ ಸರ್ಕ್ಯುಲರ್ ಇಲ್ಲ ಅಂತ ಅದನ್ನು ಡಿಸ್ಮಿಸ್ ಮಾಡಿದೆ. ಆಯಿತಾ? ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಯಾವ ರೀತಿ ಅದರ ಒಂದು ಡಿಸ್ಮಿಸ್ ಮಾಡೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಆ್ಯಂಡ್ ಅದ್ರ ಬಗ್ಗೆ ನಾನು ಕಂಪ್ಲೀಟ್ PDF ಇದೆ. ಯಾರಿಗಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ದಯವಿಟ್ಟು ನಿಮ್ಮ ನಂಬರನ್ನು ಕಮೆಂಟ್ ಮಾಡಿಬಿಡಿ, ನಿಮಗೆ ನಾನು ಆ PDF ಕಳಿಸ್ಕೊಡ್ತೀನಿ. ಆಯಿತಾ? ಕಂಪ್ಲೀಟಾಗಿ ಕೂತ್ಕೊಂಡು ಓದಿ. ಸುಮ್ಮನೆ ಅನ್ನೆಸಸರಿ ಫೇಕ್ ಇನ್ಫಾರ್ಮೇಷನ್ ಕೊಡೋಕ್ಕೆ ನನಗೇನು ತಲೆ ಕೆಟ್ಟಿಲ್ಲ ಈ ವಿಚಾರದಲ್ಲಿ. ಇದು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ನಿರ್ಣಯ ಮಾಡೋದು. ಆಯಿತಾ? ಇಲ್ಲಿ ಯಾರೂ ಸಂವಿಧಾನಬದ್ಧವಾಗಿ ಬಂದಿರುವಂಥ 371J ರಿಸರ್ವೇಷನನ್ನು ವಿರೋಧ ಮಾಡ್ತಿಲ್ಲ. ಅದರ ಒಂದು ದುರುದ್ದೇಶ ಮೀನ್ಸ್ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದನ್ನು ನಾವು ವಿರೋಧಿಸ್ತಿದ್ವಿ ಅಷ್ಟೇ. ನ್ಯಾಯ ಅನ್ನೋದು ಪ್ರತಿ ವಿದ್ಯಾರ್ಥಿಗಳ ಪರವಾಗಿರಬೇಕು. ಸೊ ಆ ಕಾರಣಕ್ಕಾಗಿ ಒಂದು ರಿಸರ್ವೇಷನ್ನ ರಾಂಗ್ ಆಗಿ ಅಡಾಪ್ಟೇಷನ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಅದರ ಬಗ್ಗೆ ನಾವು ಧ್ವನಿ ಎತ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಅದರ ಜೊತೆ ವರ್ಟಿಕಲ್ ರಿಸರ್ವೇಷನ್ ಆ್ಯಂಡ್ ಆರಿಜೆಂಟಲ್ ರಿಸರ್ವೇಷನ್ ಅನ್ನೋದು ಕೂಡ ಇದೆ. ಸೊ ಅದರ ಬಗ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಸ್ವಲ್ಪ ತಿಳ್ಕೊಬೋದು. ವರ್ಟಿಕಲ್ ರಿಸರ್ವೇಷನ್ ಅಂದ್ರೇನು, ಹಾರಿಜೆಂಟಲ್ ರಿಸರ್ವೇಷನ್ ಅಂದ್ರೇನು. ವರ್ಟಿಕಲ್ ರಿಸರ್ವೇಷನ್ನು ಮಾಮೂಲಿಯಾಗಿ SC ST OBC ಕ್ಯಾಸ್ಟ್ಗಳಿಗೆ ಸೊ ಅದರ ರಿಸರ್ವೇಷನ್ ಕೊಡ್ತಾರೆ ಯಾವುದೇ ನೇಮಕಾತಿಯಲ್ಲಿ. ಹಾರಿಜೆಂಟಲ್ ರಿಸರ್ವೇಷನ್ ಅಂದರೆ ಸ್ಪೆಷಲ್ ರಿಸರ್ವೇಷನ್ ಮೀನ್ಸ್ ಈ 371J ಥರ ಆ್ಯಂಡ್ ಕೆಲವೊಂದು ವಿಶೇಷ ಚೇತನರಿಗೆ ಕೊಡುವಂಥ ರಿಸರ್ವೇಷನ್ ಅದೆಲ್ಲ ಇರುತ್ತೆ. ಆಯಿತಾ? ಸೊ ಆ ರಿಸರ್ವೇಷನ್ ಅಡಿಯಲ್ಲೂ ಕೂಡ ನಿಮಗೆ ನೇಮಕಾತಿಗಳಲ್ಲಿ ಇದು ಸಿಗುತ್ತೆ. ಬಟ್ ಈ ಹೊಸ ಸರ್ಕ್ಯುಲರ್ನ ಅಡಾಪ್ಟ್ ಮಾಡಿದರೆ ಈ ಹಾರಿಜೆಂಟಲ್ ರಿಸರ್ವೇಷನ್ ಏನಿದೆಯಲ್ಲ ಸೊ ಅದರ ವಿರುದ್ಧವಾಗಿ ನಡ್ಕೊಂಡಂಗೆ ಆಗುತ್ತೆ. ವುಮೆನ್ ರಿಸರ್ವೇಷನ್ ಇರೋನ್ನ ಅವನ್ನ ನಾನ್ HK GMಗೆ ತಂದು ಹಾಕಿದರೆ ಅವರಿಗೆ ಆ ರಿಸರ್ವೇಷನ್ ಇರಲ್ಲ. ಆ್ಯಂಡ್ ಇನ್ನೊಂದು 371J ರಿಸರ್ವೇಷನ್ ಕ್ಲೇಮ್ ಮಾಡಿ 545 ಎಕ್ಸಾಮ್ ಬರೆದವ್ರಿಗೆ ಮಿಕ್ಕುಳಿದ ವೃಂದಕ್ಕೆ ತಂದು ಹಾಕಿದರೆ ಅವ್ರಿಗೆ ಸ್ಥಳೀಯ ಮೀಸಲಾತಿ ಸಿಗಲ್ಲ. ಫಸ್ಟ್ ಅವ್ರಿಗೆ ಆ ಕಾಮನ್ ಸೆನ್ಸ್ ಇಲ್ಲ. ಅವರು ಪ್ರಮೋಷನ್ ನಾಳೆ ಇಲ್ಲಿ ನಾನ್ HKಗೆ ಬಂದು ಕೆಲಸ ಮಾಡೋಕ್ಕಂದರೆ ಅಲ್ಲಿ HKಲಿ ಇದ್ದರೆ ಅವ್ರಿಗೆ 10 ವರ್ಷಕ್ಕೆ ಪ್ರಮೋಷನ್ 5 ವರ್ಷಕ್ಕೆ ಪ್ರಮೋಷನ್ ಆಗೋದು. ಸಪೋಸ್ ಇಲ್ಲ 4 ವರ್ಷ 3 ವರ್ಷಕ್ಕೆ ಆಗೋದು, ಇಲ್ಲಿ 10 ವರ್ಷ ಆದರೂ ಆಗಲ್ಲ. ಸೇವಾವಧಿಗೂ ಕೂಡ ಅವ್ರಿಗೆ ವಿಶೇಷ ಸವಲತ್ತುಗಳು ಸಿಗಲ್ಲ. ಅದ್ರ ಬಗ್ಗೆ ಕಾಮನ್ ಸೆನ್ಸ್ ಇಲ್ವಾ? ಅದು ಯಾರು ಮಾಡ್ತಾಯಿದ್ದಾರೋ ಅನ್ನೋದು ಕೂಡ ಗೊತ್ತು. ಸೊ ಸುಮ್ಮನೆ ನೀವು ಇದನ್ನು ಅನ್ನೆಸಸರಿ ಬುದ್ಧಿ ಗೇಡಿತನ ಅಂತಾರೆ. ತಿಳಿದವರ ವಿಚಾರದ ಬಗ್ಗೆ ಸುಮ್ಮನೆ ಅನ್ನೆಸಸರಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರೋದು.
ಅದೇನು ಅಧಿಸೂಚನೆ ಬಿಟ್ಟಿದ್ರು ನೋಟಿಫಿಕೇಷನ್ ಆಗೋ ಟೈಮಲ್ಲಿ ಅದರ ಪ್ರಕಾರನೇ ರಿಸಲ್ಟ್ ಬಿಟ್ಟರೆ ಏನು ಪ್ರಾಬ್ಲಮ್ ಇದೆ? ಸೊ ನಿಮ್ಮ ಸ್ವಾರ್ಥ ಅಥವಾ ಅಲ್ಲಿ ಏನು ಹೊಸ ಗಿಮಿಕ್ ಮಾಡೋಕ್ಕೆ ಹೊರಟಿದ್ರೋ, ಏನು ನಿಮ್ಮ ಜಿಲ್ಲೆಯವ್ರನ್ನ ಹೆಚ್ಚು ನೇಮಕಾತಿ ಮಾಡ್ಕೊಳ್ಬೇಕಂತ ಏನಾದರೂ ಒಬ್ಬರಿದ್ದಾರೆ ಪ್ರಭಾವಿ ಸಚಿವ, ಅವ್ರ ಹೆಸರು ಹೇಳೋದು ಬೇಡ, ಕಾರಣ ಅದು ಒಂದಿಷ್ಟು ತಪ್ಪು ಸಂದೇಶ ಹೋಗುತ್ತೆ. ಅವ್ರು ಮಾಡ್ತಾ ಇರೋ ಕಚಡ ಕೆಲಸಕ್ಕೆ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗ್ತದೆ. ದಯವಿಟ್ಟು ಇದಾಗಬಾರ್ದು. ಇನ್ನೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಕಮೆಂಟ್ ಹಾಕ್ರಿ ನೀವು, ನಾನು ಖಂಡಿತವಾಗಿ ಉತ್ತರಿಸ್ತೀನಿ, ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಯಾರು ಕಮೆಂಟ್ ಮಾಡಿದ್ಯಲ್ಲ ಮಹಾಜ್ಞಾನಿ, ನಿನಗೆ ನಿನ್ನ ಕಮೆಂಟಿಗೆ ನಮ್ಮ ಟೆಲಿಗ್ರಾಮ್ ಪೇಜ್ನ ಲಿಂಕ್ ಹಾಕಿರ್ತೀನಿ. ನೀನು ಆರ್ಡರ್ ಕಾಪಿ ಸೆಂಡ್ ಮಾಡಲೇಬೇಕು. ಅದೇನು ಕೋರ್ಟ್ ರೈಟ್ ಅಂತ ಜಡ್ಜ್ಮೆಂಟ್ ಕೊಟ್ಟಿದೆ, ಸೊ ಅದರ ಆರ್ಡರ್ ಕಾಪಿ ನಮ್ಗೆ ಬೇಕೇ ಬೇಕು. ನಾವು ಐ ವಾಂಟ್ ಅಷ್ಟೇ, ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ನಿನಗೇನು ಆರ್ಡರ್ ಬಂದಿದೆ ಅಂತ ನಾವು ನೋಡ್ತೀವಿ. ಆ್ಯಂಡ್ 545 ಸಿವಿಲ್ PSIಯಲ್ಲಿ ಯಾವುದೇ ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು, ಆಗೋದಿಲ್ಲ ಕೂಡ. ನಾವು ಅದ್ರ ಬಗ್ಗೆ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ, ಯಾರನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.